ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಬರ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಇದನ್ನೇ ನೆರೆಯ ರಾಜ್ಯ ಕೇರಳ ಬಂಡವಾಳ ಮಾಡಿಕೊಂಡಿದೆ. ಅದು ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನ ನೀರಿನ ಸಮಸ್ಯೆಯೇ ದಾಳವಾಯ್ತ. ಐಟಿ ಕಂಪನಿಗಳನ್ನು ಸೆಳೆಯಲು ಕೇರಳ ಪ್ರಯತ್ನ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ತಲೆದೂರಿದ್ದು ನೀರಿನ ಅಭಾವದ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದರ ಮಧ್ಯೆ ಕೇರಳ ಸರ್ಕಾರ ಈ ಸಮಸ್ಯೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಮುಂದಾಗ್ತಿದೆ. ಸಿಟಿಯಲ್ಲಿರುವ ಐಟಿ ಕಂಪನಿಗಳು ಕೇರಳಕ್ಕೆ ಶಿಫ್ಟ್ ಆಗಿ ಅಂಥೇಳಿ ಕೇರಳದ ಐಟಿ ಸಚಿವ ಐಟಿ ಕಂಪನಿಗಳಿಗೆ ಪತ್ರ ಬರೆದಿರುವ ವಿಚಾರ ವೈರಲ್ ಆಗ್ತಿದೆ. ಕೇರಳದಲ್ಲಿ 44 ನದಿಗಳಿವೆ, ನೀರಿಗೆ ಸಮಸ್ಯೆ ಇಲ್ಲ, ಹೀಗಾಗಿ ಕೇರಳಕ್ಕೆ ಶಿಫ್ಟ್ ಆಗುವಂತೆ ಕೇಳ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಇದೇ ವಿಚಾರವಾಗಿ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾತನಾಡಿ, ಐಟಿ ಕಂಪನಿಗಳಲ್ಲಿ ನೀರಿನ ಸಮಸ್ಯೆ ಇಲ್ಲ, ಈ ಬಗ್ಗೆ ಯಾವುದೇ ವರದಿ ಆಗಿಲ್ಲ. ಆದರೂ ಸೋಮವಾರ ಇಲ್ಲ ಮಂಗಳವಾರ ಐಟಿ ಕಂಪನಿಗಳಿಗೆ ಭೇಟಿ ಕೊಡ್ತೇವೆ, ಒಂದು ವೇಳೆ ನೀರಿನ ಸಮಸ್ಯೆ ಇದ್ರೆ ಖಂಡಿತ ಪೂರೈಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ವಿಶ್ವದ ಒಂದು ಖ್ಯಾತ ನಗರ ಇದೆ. ಇಲ್ಲಿ ಐಟಿ ಬಹಳ ಬೆಳೆದಿದೆ. ಅಲ್ಲಿ ಅವರು ಬಹುತೇಕ ನೀರಿನ ಸಮಸ್ಯೆಗಳು ಯಾವುದೇ ಇಲ್ಲದೆ ಕೂಡ ಕಂಪನಿ ನಡೆಸ್ತಾ ಇದ್ದಾರೆ. ಮತ್ತು ಇಡೀ ವಿಶ್ವಕ್ಕೆ ಅವರು ಏನು ಬೆಸ್ಟ್ ಪ್ರಾಕ್ಟೀಸಸ್ ಮಾಡ್ತಾರೆ, ಅನುಕೂಲಕ್ಕೆ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ. ನಾನು ಬೆಳಗ್ಗೆನೇ ಅವರಿಗೆ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಇರುವಂತಹ ಎಲ್ಲ ಬೆಸ್ಟ್ ಪ್ರಾಕ್ಟೀಸನ್ನು ನಮ್ಮ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಕೂಡ ಅನುಷ್ಠಾನ ಮಾಡೋಕ್ಕೆ ನಾವು ಮುಂದಾಗಿದ್ದೇವೆ. ನೀರು ಮಿತವಾಗಿ ಬಳಸಿ, ಜಲಮಂಡಳಿ ಎಚ್ಚರಿಕೆ. ಈ ಮಧ್ಯೆ ನಗರದಲ್ಲಿ ನೀರಿನ ಅಭಾವ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ನೀರನ್ನ ಪೋಲ್ ಮಾಡಬೇಡಿ, ಮಿತವಾಗಿ ಬಳಸಿ ಅಂತ ಪ್ರಚಾರ ಮಾಡಲಾಗ್ತಿದೆ. ಕೈತೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಸಿನಿಮಾ ಮಂದಿರ, ಮಾಲ್ಗಳಲ್ಲಿ ಕುಡಿಯುವ ನೀರಿನ ಹೊರತಾಗಿ ಇನ್ನಿತರ ಬಳಕೆಗೆ, ರಸ್ತೆ ನಿರ್ಮಾಣ, ಸ್ವಚ್ಛತೆ, ಈಜುಕೊಳ ಉದ್ದೇಶಗಳಿಗೆ ಬಳಸುವುದನ್ನು ನಿಷೇಧಿಸಲಾಗಿದೆ. ಇನ್ನು ನೀರಿನ ಸಮಸ್ಯೆ ದೂರ ಮಾಡಲಿಕ್ಕೆ ಜಲಮಂಡಳಿ ಸಹಾಯವಾಣಿಯನ್ನ ಬಿಡುಗಡೆ ಮಾಡಿದೆ. ಮಿಸ್ಡ್ ಕಾಲ್ ಅಥವಾ ಸಹಾಯವಾಣಿ ನಂಬರ್ಗೆ ವಾರ್ಡ್ ಏರಿಯಾ ಹೆಸರು ಮೆಸೇಜ್ ಮಾಡಿದ್ರೆ ಕಾವೇರಿ ನೀರು ಯಾವಾಗ ಬರುತ್ತೆ ಅಂತೇಳಿ ಗೊತ್ತಾಗಲಿದೆಯಂತೆ. ಈ ಯೋಜನೆ ಮುಂದಿನ ವಾರ ಜಾರಿಯಾಗಲಿದೆಯಂತೆ. ಒಟ್ಟಾರೆ 2-3 ತಿಂಗಳುಗಳ ಕಾಲ ನೀರಿನ ಸಮಸ್ಯೆ ಇರಲಿದೆ. ಸರ್ಕಾರ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಯಾವ ರೀತಿ ನೀರನ್ನ ಪೂರೈಕೆ ಮಾಡುತ್ತೆ, ಸಮಸ್ಯೆ ಹೇಗೆ ಬಗೆಹರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.